ಯಾರೋ ಮೊಟ್ಟೆ ಬ್ಯಾಲೆನ್ಸ್ ಮಾಡೋಗಿದ್ದಾರೆ ಲ್ಯಾಟಿಟ್ಯೂಡ್ 0 ಡಿಗ್ರಿಲಿ. ಆಕ್ಚುಲಿ ಇದು ನಿಜವಾದ ಮೊಟ್ಟೆ ಕಾಣಿಸ್ತಾ ಇದೆ, ಒಳಗಡೆ ಯೋಕ್ ನಮಗೆ ಕೇಳಿಸ್ತಾ ಇದೆ. ಸೊ ಆಶಾ ಬ್ಯಾಲೆನ್ಸ್ ಮಾಡೋಣ. ಇನ್ನೊಂದು ವಿಷಯ ಗೊತ್ತಾ, ಎಂತಕ್ಕೆ ಬ್ಯಾಲೆನ್ಸ್ ಮಾಡ್ಬೋದು ಹೇಳು? ಎಂತಕ್ಕೆ? ಗ್ರಾವಿಟಿ. ಇಲ್ಲಿ ಗ್ರಾವಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಯೋಕ್ ಇರುತ್ತಲ್ಲ ಮೊಟ್ಟೆದು, ಅದು ಸೆಂಟರ್ ಆಫ್ ದ ಎಗ್ ಬರುತ್ತೆ, ಮೊಟ್ಟೆಗೆ ಬರುತ್ತೆ. ಅದಕ್ಕೋಸ್ಕರ ನಿಂತ್ಕೊಂಡಂತೆ ಮೊಟ್ಟೆ. ಟೆಕ್ನಿಕ್ ಗುರು, ಸುಮ್ಮನೆ ನಿಂತ್ಕೊಳಕ್ ಆಗಲ್ಲ. ಅದು ಕೂಡ ಸೂಪರ್ ಸೂಪರ್ ಸಖತ್ತಾಗಿ ಮಾಡ್ದೆ ಕಿರಣ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಇಲ್ಲ ಸ್ಕೂಲಲ್ಲಿ ಯಾರೋ ಮಕ್ಕಳು ನೋಡ್ತಾ ಇದ್ರೆ ಟ್ರೈ ಮಾಡಿ. ನೀವು ನೋಡಿ ಬೇಕಿದ್ರೆ ಎಕ್ಸ್ಪೆರಿಮೆಂಟ್ ತರ ಈ ಪ್ರಪಂಚದಲ್ಲಿ ಯಾವುದೇ ಜಾಗದಲ್ಲಿ ಈ ತರ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ನೋಡಿ. ಆಸಮ್ ಆಸಮ್ ಚಿನ್ನು. ಇಲ್ಲಿ ಕೆಳಗಡೆ ನಿಮಗೆ ಅದು ನೇಲ್ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ಸೆಂಟ್ರಲ್ಲಿ ಮೊಟ್ಟೆ ಬ್ಯಾಲೆನ್ಸ್ ಆಗಿದೆ. ಸೆಂಟರ್ ಆಫ್ ದ ಈಕ್ವೇಟರ್ ಅಲ್ಲಿ ಇದೀವಿ ಈಗ. ಸೆಂಟರ್ ಆಫ್ ದ ಈಕ್ವೇಟರ್ ಅಲ್ಲಿ ಹಂಗೆ ಹೋಗುತ್ತೆ ನೋಡಿ. ನಾನು ಅನ್ಕೊಂಡಿದ್ದೆ ಇವ್ರು ತೆಗಿದ್ರೊಳಗೆ ಅಂತ, ನಾನೇ ತೆಗಿತೀನಿ ನೋಡೋಣ ಹೋಗುತ್ತಾ ಹೋಗಲ್ವ ಅಂತ. ಸೆಂಟರ್ ಆಫ್ ದ ಈಕ್ವೇಟರ್ ಅಲ್ಲಿ ನೋಡಿ ಸ್ಟ್ರೈಟ್ ಆಗಿ ಹೋಗ್ತಾ ಇದೆ. ಆ ಶಾಖದ್ಲು ಸ್ಪಿನ್ನೇ ಆಗಿಲ್ಲ. ಜುಪಕ್ ಅಂತ ಕೆಳಗೆ ಹೋಗ್ಬಿಡುತ್ತೆ, ಸುಕ್ ಅಂತ ಕೇಳ್ಕೊಳುತ್ತೆ. ಸೊ ಇದು ಸೆಂಟರ್ ಆಫ್ ದ ಈಕ್ವೇಟರ್. ಅಷ್ಟೇ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಫುಲ್ಲು. ಇವಾಗ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಬಂದ್ವಿ. ಇಲ್ಲಿ ಎಕ್ಸಾಕ್ಟಾಗಿ ಹೆಂಗೆ ಹೋಗುತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಲೆಫ್ಟಿಂದ ತಿರುಗುತ್ತೆ ನೋಡಿ ಬೇಕಿದ್ರೆ. ಇವಾಗ ಆಶಾ ಆಗ್ತದೆ ನೋಡಿ, ಲೆಫ್ಟ್ ಸೈಡ್ ತಿರುಗುತ್ತೆ ಫುಲ್ಲು. ಇದು ನಾರ್ದರ್ನ್ ಹೆಮಿಸ್ಫಿಯರು. ಸೊ ಇದು ಸದರ್ನ್ ಹೆಮಿಸ್ಫಿಯರ್. ಇಲ್ಲಿ ಕ್ಲಾಕ್ ವೈಸ್ ತಿರುಗುತ್ತಂತೆ ನೋಡಿ. ಸದರ್ನ್ ಹೆಮಿಸ್ಫಿಯರಲ್ಲಿ ಅವ್ರು ತೆಗಿತಾರೆ. ದಿಸ್ ಇಸ್ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಹೋಗ್ಬೇಕು ಇವಾಗ ಇದು. Awesome. Yes. Thank you. Gracias. Muchas gracias. ಸೊ ನೋಡಿದ್ರೆ ಕೊರಲಿಸ್ ಎಫೆಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಒಂದು ಜಾಗದಲ್ಲಿ ಲ್ಯಾಟಿಟ್ಯೂಡ್ ಮಧ್ಯ ಭಾಗ ಆಗಿರ್ಬೋದು, ನಾರ್ದರ್ನ್ ಹೆಮಿಸ್ಫಿಯರ್ ಆಗಿರ್ಬೋದು, ಸದರ್ನ್ ಹೆಮಿಸ್ಫಿಯರ್ ಆಗಿರ್ಬೋದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಹೇಳ್ತಾ ಇರೋದು. ಫಿಸಿಕ್ಸ್ನೇ ಉಲ್ಟಾ ಪಲ್ಟಾ ಮಾಡ್ತೆ ಎಕ್ಸ್ಪೆರಿಮೆಂಟಲ್ ವೈಸಲ್ಲಿ ಅಂತ. ನೀವು ನೋಡ್ತಾ ಇದ್ದೀರಲ್ಲ ಗ್ಲೋಬು ನೋಡಿ, ಇದು ಬಂದ್ಬಿಟ್ಟು ಈಕ್ವೇಟರ್ ಲೈನು. ಈ ಕಡೆ ಬಂದ್ಬಿಟ್ಟು ನಾರ್ತರ್ನ್ ಹೆಮಿಸ್ಫಿಯರು, ಈ ಕಡೆ ಬಂದ್ಬಿಟ್ಟು ಸದರ್ನ್ ಹೆಮಿಸ್ಫಿಯರು. ಈಕ್ವೇಟರ್ ಕರೆಕ್ಟಾಗಿ ಲೈನ್ ಮಧ್ಯದಲ್ಲಿ ಪಾಸ್ ಆಗಿದೆ, ಅದಕ್ಕೆ ಇದು ಲ್ಯಾಟಿಟ್ಯೂಡ್ 0 ಅಂತ ಇದೆ. ಗ್ರಾವಿಟೇಷನ್ ಏನಾಗ್ತಾ ಇದೆ, ಹಿಂಗೆ ಪುಲ್ ಆಗ್ತಾ ಇದೆ ಈ ಕಡೆಗೆ. ಈ ಕಡೆ ಏನಾದರೂ ಪುಲ್ ಆಗಿಲ್ಲ ಅಂದರೆ ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೋಗ್ಬಿಟ್ಟು ಈ ಕಡೆ ಈಗ ಪುಲ್ ಆಗೋದು, ನಾವೆಲ್ಲ ಗಾಳಿಲಿ ತೇರಾಡ್ತಿದ್ವಿ. ಸೊ ಇದು ಬಂದ್ಬಿಟ್ಟು ಕೊರಲಿಸ್ ಎಫೆಕ್ಟ್ ಅಂತ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಪ್ರಕಾರ. ಇದು ಬಂದ್ಬಿಟ್ಟು ಸದರ್ನ್ ಹೆಮಿಸ್ಫಿಯರು, ಇದು ಬಂದ್ಬಿಟ್ಟು ನಾರ್ತರ್ನ್ ಹೆಮಿಸ್ಫಿಯರು, ಇದು ಸೆಂಟರ್ ಆಫ್ ದಿ ಈಕ್ವೇಟರ್ ಲೈನು. ಬನ್ನಿ ಇಲ್ಲಿ ತೋರಿಸಿ ನಿಮಗೆ ನೋಡಿ. ಇದು ಲ್ಯಾಟಿಟ್ಯೂಡ್ 0, ಇದು ಲ್ಯಾಟಿಟ್ಯೂಡ್ 0. ಇನ್ನೊಂದು ಕೇಳ್ತೀನಿ, ನಾವು ಸೂರ್ಯನ ಬೆಳಕಲ್ಲಿ ಟೈಮ್ ನೋಡ್ಬೋದಂತೆ. ಅಂದರೆ ನಮಗೆ ವಾಚೇ ಬೇಕಾಗಿಲ್ಲ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಮಾರ್ನಿಂಗು, ಇದು ಬಂದ್ಬಿಟ್ಟು ಮಧ್ಯಾಹ್ನ, ಇದು ಬಂದ್ಬಿಟ್ಟು ಸಂಜೆ. ನಾವು ಇವಾಗ ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಲಿ ಇದ್ದೀವಿ. ನೋಡಿ ಟೈಮ್ ಇವಾಗ ಕರೆಕ್ಟಾಗಿ 12 ಗಂಟೆ, 12:30 ಸಮಥಿಂಗ್, 12:30 ಕರೆಕ್ಟಾಗಿ.